ಈಕೆ ಇತ್ತೀಚೆಗೆ ತುಂಬ ಜನರ ಜೊತೆಗೆ ಆಟ ಆಡಿದ್ದಾರೆ. ಬಟ್ ಇತ್ತೀಚೆಗೆ ಯಾರೂ ಸುರಂಗದಿಂದ ನೀರು ಹೊರಗೆ ತೆಗೆಯುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೆಸರು ಶೀಲಾ ಅಂತ. ಇವರ ಹತ್ತಿರ ಟಾಟಾ ಇಂಡಿಗೋ ಮಾಂಜಾ ಒಂದು ಕಾರ್ ಇರುತ್ತೆ. 2009ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಬಾವಿ ತುಂಬ ಅಗಲ ಮತ್ತು ಮೆತ್ತಗೆ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಜನರು ಇಂಥ ಬಾವಿಯಿಂದ ನೀರು ತೆಗೆಯಲು ಹೋಗಿ ಸೋತಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಹೇಳಿ, ನಿಮಗೂ ಒಂದು ಸಲ ಅವಕಾಶ ಕೊಡ್ತೀನಿ ಎಂದು ಶೀಲಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಜಮಾನರಿಗೆ ಈ ವಿಷಯ ಗೊತ್ತಿಲ್ಲ, ಅರ್ಥ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಪಾತಿಯ ರಸದ ಬಗ್ಗೆ ಯಜಮಾನರಿಗೆ ಅರಿವು ಇಲ್ಲ. ಬಾವಿಯಲ್ಲಿ ಪ್ರತಿ 15 ದಿವಸಕ್ಕೆ ಒಂದು ಸಲ ನೀರು ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆ. ಈ ವಿಷಯ ಯಜಮಾನರಿಗೆ ಅರ್ಥ ಆಗುತ್ತಿಲ್ಲ. ಯಜಮಾನರು ಒಂದು ಸಲ ಮಾಡಿದರೆ 2 ತಿಂಗಳವರೆಗೆ ಟಚ್ ಕೂಡ ಮಾಡುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿ ಆಟ ಆಡಿದರೆ ಮಹಿಳೆಯರಿಗೆ ಸಮಾಧಾನ ಆಗುತ್ತೆ, ಈ ಒಂದು ವಿಷಯದ ಬಗ್ಗೆ ಅರಿವು ಹೊಂದಿರತಕ್ಕಂಥ ವ್ಯಕ್ತಿ ಬೇಕಾಗಿದ್ದಾನೆ. ಸೊ ಇಂಥ ಒಂದು ವ್ಯಕ್ತಿ ಸಿಕ್ಕಿದರೆ ಟಾಟಾ ಇಂಡಿಗೋ ಮಾಂಜಾ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗುವುದಕ್ಕೆ ರೆಡಿ ಇದ್ದಾರೆ. ನೀರು ಹೊರಗೆ ಬಂದರೆ ಮಾತ್ರ ಈಕೆಗೆ ಸಮಾಧಾನ ಆಗುತ್ತೆ. ಆಟದಲ್ಲಿ ಪುರುಷರು ಬೇಗ ಸುಸ್ತು ಆಗುವಂಥ ಒಂದು ಸಾಧ್ಯತೆ ಇರುತ್ತದೆ. ಬಾವಿಯಿಂದ ನೀರು ಹೊರಗೆ ತೆಗೆಯಲು ಎಲ್ಲ ಪುರುಷರ ಕೈಯಿಂದ ಸಾಧ್ಯವಿಲ್ಲ. ಯಾರೆಲ್ಲ ಸ್ನೇಹಿತರೆ ನಿಲ್ಲದೆ ಸತತವಾಗಿ 11 ನಿಮಿಷ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೋ ಇಂತಹ ಪುರುಷರು ಮಾತ್ರ ಮಹಿಳೆಯರಿಗೆ ಸಮಾಧಾನ ಪಡಿಸುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಟಾಟಾ ಇಂಡಿಗೋ ಮಾಂಜಾ ಕಾರ್ ಆಗಿರುತ್ತೆ. 2009ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಳ್ಳೆ ಅಟ್ರಾಕ್ಟಿವ್ ಲುಕ್ ಇದೆ. ಬಟ್ ಬಜೆಟ್ ಫ್ರೆಂಡ್ಲಿ ಕಾರ್ ಇರೋದ್ರಿಂದ ನೋಡೋದಕ್ಕೆ ಒಂದು ತುಂಬಾ ಸಿಂಪಲ್ ಕಾರ್ ಆಗಿರುತ್ತದೆ. ಈ ಕಾರ್ನ ಒಂದು ಸೈಡ್ ಪ್ರೊಫೈಲ್ ನೋಡಿ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಕಾರಲ್ಲಿ ಕೇವಲ 4 ಜನ ಕುಳಿತುಕೊಳ್ಬೋದು. ತುಂಬ ಒಂದು ಸಣ್ಣ ಸಿಂಪಲ್ ಆಗಿರ್ತಕ್ಕಂಥ ಕಾರ್ ಆಗಿರುತ್ತೆ. ಅದೇ ರೀತಿ ಸ್ನೇಹಿತರೆ ಬ್ಯಾಕ್ ಸೈಡ್ ಲುಕ್ ನೋಡಿ ಈ ರೀತಿ ಆಗಿರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ಸ್ ಬಂದುಬಿಟ್ಟು ಈ ಒಂದು ಡಿಸೈನಲ್ಲಿ ಇರುತ್ತೆ. ಬ್ಯಾಕ್ ಸೈಡ್ ಕಾರ್ನ ಒಂದು ಡಿಕ್ಕಿ ಮೇಲೆ ಕೂಡ ಇಲ್ಲಿ ಟಾಟಾ ಕಂಪನಿಯ ಲೋಗೋ ಇರುತ್ತೆ. ಇದು ಕೂಡ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಅಷ್ಟು ಕಾರಲ್ಲಿ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದರೆ ಈ ಒಂದು ಕಾರ್ನ ಗ್ಲಾಸ್ ಬಂದುಬಿಟ್ಟು ತುಂಬಾ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೊ ಒಳಗಡೆ ಇರುವಂಥ ಎಲ್ಲ ದೃಶ್ಯ ಕಾಣಿಸುತ್ತದೆ. ಸೊ ಅದಕ್ಕೆ ಕಾರಲ್ಲಿ ಮಾಡಿಸಿಕೊಳ್ಳಲು ಅವಕಾಶ ಸಿಗೋದಿಲ್ಲ. ಈ ಒಂದು ಕಾರ್ ಸ್ನೇಹಿತರೆ ಒಂದು ತುಂಬ ಸಿಂಪಲ್ ಆಗಿರುತ್ತೆ, ಅಷ್ಟೊಂದು ಲಕ್ಸುರಿ ಕಾರ್ ಆಗಿರೋದಿಲ್ಲ. ಬಜೆಟ್ ಫ್ರೆಂಡ್ಲಿ ಕಾರ್. ಕೇವಲ ಸ್ನೇಹಿತರೆ 2009ರಲ್ಲಿ ಇವರು 6 ಲಕ್ಷಕ್ಕೆ ಪರ್ಚೇಸ್ ಮಾಡಿರುತ್ತಾರೆ. ಇದರ ಒಂದು ವೀಲ್ ಕೂಡ ಸ್ನೇಹಿತರೆ ಒಂದು ಓಲ್ಡ್ ಡಿಸೈನಲ್ಲಿ ಇರುತ್ತೆ. ವೀಲ್ಸ್ ಸೈಜ್ ಕೂಡ ಒಂದು 18 ಇಂಚ್ ಅಷ್ಟೇ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳಗಡೆ ಸ್ನೇಹಿತರೆ ಅಷ್ಟೊಂದು ಅಡ್ವಾನ್ಸ್ ಫ್ಯೂಚರ್ಸ್ ಇರೋದಿಲ್ಲ. ತುಂಬಾ ಒಂದು ಬೇಸಿಕ್ ಫ್ಯೂಚರ್ಸ್ ಹೊಂದಿರತಕ್ಕಂಥ ಕಾರ್ ಆಗಿರುತ್ತದೆ.